Hi everyone, welcome back to our YouTube channel. Hi everyone, welcome back to our YouTube channel. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಯರ್ಸ್ ಪಿಯರ್ಸಿಂಗ್ ಮಾಡಲಿಕ್ಕಿದ್ದೇವೆ. ಸೊ ನಂದಲ್ಲ ಅಕ್ಕಂದು. ಸೊ ಆ ವಿಡಿಯೋವನ್ನು ಇವತ್ತಿನ ಬ್ಲಾಗಲ್ಲಿ ತೋರಿಸಲಿಕ್ಕಿದ್ದೇವೆ ನೋಡಿ. ಸೊ ಇವತ್ತು ನಾನು ಇಯರ್ ಪಿಯರ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಗನ್ ಶಾಟ್ ಮಾಡಿದ್ದೆ ಮೊದಲು. ಸೊ ಅದು ಬ್ಲ್ಯಾಕ್ ಮಾರ್ಕ್ ಆಗಿದೆ ಇವಾಗ. ಗನ್ ಶಾಟ್ ಮಾಡಿ ಅದು ಇಯರಿಂಗ್ ಏನೋ ಕಳೆದೋಯ್ತು ನಂದು. ಸೊ ಅದು ಇವಾಗ ಏನಾಗಿದೆ ಅಂತಂದ್ರೆ ಹೋಲ್ ಮುಚ್ಚಿಬಿಟ್ಟಿದೆ. ಸೊ ವಾಪಸ್ ಚುಚ್ಚಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ಗನ್ ಶಾಟ್ ಅದರಿಂದಾಗಿ ಬ್ಲ್ಯಾಕ್ ಮಾರ್ಕ್ ಆಗಿದೆ ಇಯರ್ ಅಲ್ಲಿ. ದಟ್ ಇಸ್ ದ ಪ್ರಾಬ್ಲಮ್. ಅದಕ್ಕೋಸ್ಕರ ವಾಪಸ್ ಚುಚ್ಚಿಸ್ಲಿಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಬಾಯ್. ದೂರ ಹೋಗ್ತಾ ಇಪ್ಪತ್ತು ನಾವು ಅಮ್ಮ ಇಂಟ್ರೊಡಕ್ಷನ್ ಕೊಡು ಯೂಟ್ಯೂಬ್ ಚಾನಲಿಗೆ. ನನ್ನ ಅಮ್ಮ ಇಂಟ್ರೊಡ್ಯೂಸ್ ಮಾಡ್ತಾರೆ ಇವತ್ತು. ಅಮ್ಮ ಇಂಟ್ರೊಡ್ಯೂಸ್ ಮಾಡಮ್ಮ. ಹಲೋ, ನಿನ್ನ ಹತ್ರ ಹೇಳ್ತಾ ಇರ್ಬೋದು. ಮಾಡು, ಇಂಟ್ರೊಡಕ್ಷನ್ ಕೊಡು ಚಾನಲಿಗೆ. ಇಲ್ಲಿ ಇಂಟ್ರೊಡಕ್ಷನ್ ಕೊಡು ಅಂದರಿ ಚಾನಲ್. ಹಾಯ್ ಎವ್ರಿವನ್ ಹೇಳು. ಹಾಯ್ ಎವ್ರಿವನ್ ಹೇಳು. ಹಾಯ್ ಎವ್ರಿವನ್. ನನ್ನೆರಡು ಮಕ್ಕಳು ಆ್ಯಂಡ್ ಅಂಜಲಿ. ಮಕ್ಕಳ ಇಂಟ್ರೊಡಕ್ಷನ್ ಅಲ್ಲ, ಎಂಗಳ ಇಂಟ್ರೊಡಕ್ಷನ್ ಅಲ್ಲ, ಚಾನಲ್ ಇಂಟ್ರೊಡಕ್ಷನ್ ಅಂದ್ರೆ ಮಾಡಮ್ಮ. ಸೀರಿಯಸ್ಲಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು. ನನ್ನ ಅಮ್ಮ ವೆಲ್ಕಮ್ ಮಾಡೋದ್ರಷ್ಟೊತ್ತಿಗೆ ನಮಗೆ ಬಸ್ ಬಂತು. ಸೊ ಬಸ್ಸಿಗೆ ಹತ್ತಿ ಹೋಗ್ತಾ ಇದ್ದೀವಿ. ಫೇವ್ರೆಟ್ ಮುಳ್ಳು ಸೌತೆ. ಸೊ ಇದು ಸೀಸನಲ್ ಆ್ಯಕ್ಚುಲಿ, ಎಲ್ಲ ಟೈಮಲ್ಲಿ ಸಿಕ್ಕಲ್ಲ. ಸೊ ಪರ್ಚೇಸ್ ಮಾಡ್ತೀವಿ ಮುಳ್ಳು ಸೌತೆ. ಹೇಗೂ ಪುತ್ತೂರಿಗೆ ಹೊರಟಿದ್ದೇವೆ. ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲಿಗೆ ಕೂಡ ಬಂದ್ವಿ. ಹಾಗೆ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಪ್ರಸಾದ ಊಟ ಮಾಡದಿದ್ರೆ ಹೇಗೆ ಅಲ್ವಾ. ಹಾಗೆ ನಂದಿ ನೋಡಿ ಗೈಸ್, ನಂದಿ ಎಷ್ಟು ಚಂದ ಇದ್ದಾನಲ್ವಾ. ಪ್ರಸಾದ ಭೋಜನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ ನಾವು. ಪುತ್ತೂರು ಮಹಾಲಿಂಗೇಶ್ವರ ಟೆಂಪಲಿಗೆ ರೀಚ್ ಆದ್ವಿ. ಇವಾಗ ನಮ್ದು ಇಲ್ಲಿ ಪ್ರಸಾದ ಊಟ. ಹಾಗೆ ದೇವಸ್ಥಾನದ ಪ್ರಸಾದ ಊಟ ಯಾರಿಗಿಷ್ಟ ಇಲ್ಲ ಗೈಸ್, ಎಲ್ರಿಗೂ ಇಷ್ಟನೇ. ಸೊ ಇವತ್ತು ನಮಗೇನೋ ಪುಣ್ಯ ಇತ್ತು. ಸೊ ಪ್ರಸಾದ ಊಟ ಮಾಡ್ತಾ ಇದ್ದೀವಿ. ಊಟ ಎಲ್ಲ ಆಯಿತು. ಇನ್ನು ನಮ್ಮ ದೇವಸ್ಥಾನದಿಂದ ಡೈರೆಕ್ಟಾಗಿ ನಮ್ಮದು ಕಿವಿ ಚುಚ್ಚಿಸುವ ಕಾರ್ಯಕ್ರಮ ಇದೆ. ಸೊ ಡೈರೆಕ್ಟಾಗಿ ಇನ್ನು ಹೋಗ್ತಾ ಇದ್ದೀವಿ ಜ್ಯುವೆಲ್ಲರಿಗೆ. ಗೈಸ್, ಇದು ಯಾರಿಗೆ ಗೊತ್ತು ಹೇಳಿ? ತುಂಬ ಮೆಮೊರೀಸ್ ಇದೆ ಇದು ನನ್ನದು ಚೈಲ್ಡ್ಹುಡ್ಡಿಂದು. ಇದರ ಹೆಸರು ಗೊತ್ತಿದ್ರೆ ಕಮೆಂಟ್ ಹಾಕಿ. ನೋಡಿ ಇದು ಕಪ್ಪಿಂದ ಚೆನ್ನಾಗಿ ನೀನು ಅತ್ತೆ ಬದಲಿಸಿ ಹಾಕ್ಲತ್ತಾನೆ. ಆ್ಯಕ್ಚುಲಿ ಅಮ್ಮ ಮೇಲೆ. ಸೊ ಇವಾಗ ಸ್ಟಡ್ ಪರ್ಚೇಸ್ ಆಯಿತು. ನೆಕ್ಸ್ಟ್ ಇವಾಗ ಚುಚ್ಚಿಸ್ಲಿಕ್ಕೆ ಹೋಗಬೇಕು. ಸೊ ಗನ್ ಶೂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂತಂದ್ರೆ ನಿಮ್ಮದು ಕಿವಿಯರಿ ಮಾರ್ಕ್ ಉಳಿಯುತ್ತೆ ತುಂಬ ಟೈಮಿಗೆ, ಲಾಂಗ್ ಟೈಮಿಗೆ. ಮತ್ತೆ ಸ್ಕಿನ್ ಇನ್ಫೆಕ್ಷನ್ ಕೂಡ ಆಗುತ್ತೆ ಕೆಲವರಿಗೆ. ಒಳ್ಳೇದಲ್ಲ, ಮತ್ತೆ ಸ್ಕಿನ್ನಿಗೆ ಒಳ್ಳೇದಲ್ಲ. ಸೊ ನಾರ್ಮಲ್ ಟ್ರೆಡಿಷನಲ್ ಮೆಥಡ್ ಏನಿದೆ, ಈ ಸೂಜಿಯಲ್ಲಿ ಚುಚ್ತಾರಲ್ಲ, ಅದೇ ಬೆಸ್ಟ್ ಆ್ಯಕ್ಚುಲಿ. ಇಲ್ಲಾಂತಂದರೆ ಸಾಕು ಅಂತ ಇದೆ, ಇಷ್ಟು ಆಲ್ರೆಡಿ ಇದೆ ಸುಮಾರು. ಬಟ್ ಮಾರ್ಕ್ ಇದೆ ಅಲ್ಲ, ಚುಚ್ಚಿಸ್ಬೇಕು ಇವಾಗ. ಆಪ್ಷನ್ ಇಲ್ಲ ನನಗೆ ಬೇರೆ. ಪಾಪ ನನ್ನ ಜೊತೆ ನನ್ನ ತಂಗಿಗೂ ಸಾಕಾಯಿತು, ಸುಸ್ತಾಯಿತು ಪಾಪ. ಮೇಲೆ ಕೆಳಗೆ ಹೋಗಿ ಇಯರ್ ಸ್ಟಡ್ ತೆಕ್ಕೊಂಡು ಮತ್ತೆ ಪಿಯರ್ಸ್ ಮಾಡಬೇಕಂತ ಹೋಗಬೇಕಲ್ಲ, ಹಾಗೆ ತುಂಬ ಸಲ ಆಚೆ ಹೋದ್ವಿ. ಸೊ ಇದೆರಡು ಕ್ರಿಸ್ಟಲ್ಸ್ ಚೈನ್ ತೆಕ್ಕೊಂಡ್ವಿ ನಾವು.
ಬಿಲ್ಲಿಂಗ್ ಆಗ್ತಾ ಇದೆ ಇವಾಗ. ಅಮ್ಮಂಗೆ ಒಳ್ಳೆ ಜಾಗ ಸಿಕ್ಕಿದ್ದು ಪೇಪರ್ ಅಂಜಲಿ. ಅಮ್ಮ ಎಂತ ಇಂದಿನ ವಾರ್ತೆ ಸಾಕಮ್ಮ. ನೋಡಿ ಅಕ್ಕ ರೆಡಿ ಆಗ್ತಿದ್ದಾಳೆ ಈಗ. ಹೇಗಾಗ್ತಿದೆ ಅಕ್ಕ ಹೇಳು. ಮಾರ್ಕ್ ಮಾಡ್ತಿದ್ದಾರೆ ಈಗ. ಸೊ ಇಲ್ಲಿಗೆ ಚುಚ್ತಿದ್ದಾರೆ. ಅಮ್ಮ 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 ನೋಡಿ ಅವ್ರಿಗೆ ಕಾಣಲಿಲ್ಲ. ಅವ್ರು ಎರಡೆರಡು ಮಾಡಿ ಅವರೆಂತ ಅಂದ್ರೆ ಒಂದು ತೂತು ಮಾಡಿದ್ದಲ್ಲದೆ ಮತ್ತೆ ಪ್ರತ್ಯೇಕ ತೂತು ತಿಕ್ಕಿಯಲ್ಲೇ ಮಾಡಿದ್ರು. ತೂತು ಮಾಡಿದ್ದು ಕಾಣಲಿಲ್ಲ. ಒಂದು ಹೊಗೆ ಹೊಡೆದೆ ಅದು ಅವರ ಬರ್ಡೇ ದಿನ ಆಗುದು. ಚಂದ ಕರೆಕ್ಟ್ ಆಗ್ತದೆ. ಒಂದೇ ಬೇನಾಯ್ತು ಮುಂದಾಗಿ ಮತ್ತೆ ಈ ಸೈಡಿಂದು ಚೂರು ಬೇನಾದ ಒಂದು ಕೈ ಕಮ್ಮಿ ಒಂದು ಕೈ ಇದು ಕಮ್ಮಿ ನೋವಾಗೋದು ಅನ್ಕೊಂಡೆ. ಮತ್ತೆ ಯಾಕೆ ಒಂದು ಕಿವಿ ನೋವಾಗುದು? ಒಂದು ಕಿವಿ ಜಾಸ್ತಿ ನೋವಾಗುದು ಯಾಕೆ ಅಂತ ಗೊತ್ತಿಲ್ಲ. ಕರೆಕ್ಟ್ ಆಗಿದೆ ಅಷ್ಟೇ. ಆಯ್ತಲ್ಲ. ನೋಡು ನಿನ್ನ ಕಿವಿ ಮುಳದು ಕಾಣ್ತು, ಒಳಗೆ ಕಾಣ್ತು. ಕಿವಿ ಪೂರ್ತಿ ಕಂಪ್ಲೀಟ್ಲಿ ನೋಡಿ. ಇದು ನೋವಾಗ್ಲಿಲ್ಲ, ಇದು ಮಾತ್ರ ನೋವಾಯ್ತು ಸ್ವಲ್ಪ. ಲಿಫ್ಟಲ್ಲಿ ಇಳಿದು ಹತ್ತಿ ಮಾಡೋದಾಯ್ತು ನಮ್ದು ಅಲ್ಲ ಅಂಜಲಿ? ನಿಮಗೆ ಕಿವಿ ಚುಚ್ಚಿಸ್ಬೇಕು ಅಂತಾದ್ರೆ ಇಲ್ಲಿ ಸೆಕೆಂಡ್ ಫ್ಲೋರಿಗೆ ಬಂದ್ರೆ ಆಯ್ತು ಜೆ ಎಲ್ ಆಚಾರ್ಯನಲ್ಲಿ. ನೆಕ್ಸ್ಟ್ ಒಂದು ಕಾಫಿ ಕುಡಿಯೋಣ ಅಂತ ಹೋಟೆಲಿಗೆ ಬಂದ್ವಿ. ಸೊ ಕಾಫಿ ಎಲ್ಲ ಕುಡಿದು ಹೊರಟ್ವಿ. ಮಂಗಳೂರು ಬಜ್ಜಿ, ಗೋಳಿ ಬಜ್ಜೆ ಎಲ್ಲ ಮಂಗಳೂರಿಯನ್ಸಿನ ಫೇವ್ರೆಟ್ ಇದು. ಫ್ರೂಟ್ ಶಾಪ್ಗೆ ಬಂದ್ವಿ, ಫ್ರೂಟ್ಸ್ ತೆಕ್ಕೊಂಡಿನಿ ಡೈರೆಕ್ಟ್ ಮನೆಗೆ. ಸುಸ್ತಾಗಿ ಹೋಯ್ತು ನನಗೆ ಹಾಗೆ. ಸೊ ಇವಾಗ ಪರ್ಚೇಸ್ ಏನು ಮಾಡಿದ್ದೇವೆ ಅಂತ
ತೋರಿಸ್ಬೇಕು. ಗೋಲ್ಡನ್ ಸ್ಟಡ್ ಅದು ಆಲ್ರೆಡಿ ಆಯಿತು, ಹಾಕಿಸ್ಕೊಂಡಾಯಿತು. ಸೊ ಇವಾಗ 2 ಚೈನ್ ತಗೊಂಡಿದ್ದೀವಿ. ಚೈನ್ ಅಂತಂದರೆ ಜಸ್ಟ್ ಮುತ್ತಿನ ಚೈನು. ಸೊ ನಿಮಗೆ ಅದು ಪೆಂಡೆಂಟ್ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದು, ಗೋಲ್ಡಿನ ಹಾಕ್ಕೊಳ್ಬೋದು. ಸೊ ಆ ಥರದ್ದು ತಗೊಂಡಿದ್ದೀವಿ. ಇಟ್ಸ್ ಲೈಕ್ ದಿಸ್, ಜಸ್ಟ್ ಪರ್ಲಿಂದು ನೋಡಿ. ಇದು ಜಸ್ಟ್ ಮುತ್ತಿನ ಮಾಲೆ ನೋಡಿ, ಶೈನಿಂಗ್ ನೋಡಿ ಇಷ್ಟು. ನನಗೆ ಕ್ರಿಸ್ಟಲ್ಸ್ ಎಂದು ಚೈನ್. ಮತ್ತು ಇದು ಏನು ಅಂತಂದರೆ ಈ ರೀತಿ ಸಪ್ರೇಟ್ ಹುಕ್ ಇದೆ. ಈ ರೀತಿ ನಿಮಗೆ ಪೆಂಡೆಂಟ್ ಹಾಕ್ಕೊಳ್ಬೋದು ಚಂದಕ್ಕೆ, ಗೋಲ್ಡ್ ಪೆಂಡೆಂಟ್ ದೊಡ್ಡದು ಚಂದ ಹಾಕ್ಬೋದು. ಈ ರೀತಿ ಇದೆ. ಗೋಲ್ಡ್ ಪೆಂಡೆಂಟ್ ಹಾಕಿ ಸಖತ್ ಕಾಣುತ್ತೆ, ಸಾರಿಗೆ ಗ್ರ್ಯಾಂಡ್ ಲುಕ್ ಬರುತ್ತೆ. ಹೆವಿ ಇದು ದೊಡ್ಡ ಪೆಂಡೆಂಟ್ ಯಾವ್ದು ಬೇಕೋ ಆ ಸೈಜಿಂದು ಪೆಂಡೆಂಟ್ ನಿಮಗೆ ಹಾಕ್ಕೊಳ್ಬೋದು. ಆ ಥರದ ಚೈನ್ ಒಂದು. ಇನ್ನೊಂದು ಜಸ್ಟ್ ಕ್ರಿಸ್ಟಲ್ ಚೈನ್ ಹಾಗೆ. ಸೊ 2 ಕಲರ್ ತಗೊಂಡಿದ್ದೀನಿ. ಹೊಳೆಯುತ್ತೆ, ಚಂದ ಹೊಳೆಯುತ್ತೆ. ಕ್ರಿಸ್ಟಲ್ಸ್ ಅಲ್ಲ, ಸಾರಿಗೆಲ್ಲ ಗ್ರ್ಯಾಂಡ್. ಎನಿವೇರ್ ಸಾರಿ ಅವ್ರ ಚೂಡಿದಾರ್ ಯಾವುದಕ್ಕೆ ಬೇಕಾದ್ರೆ ಹಾಕ್ಕೊಳ್ಬೋದು ಆ ಥರ. ಸೊ ಅಷ್ಟೇ ಗೈಸ್, ಇಲ್ಲಿಗೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದಿ ಎಂಡ್. ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಷ್ಟೇ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.